ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸರ್ಕಾರಿ ಶಾಲೆಗಳಲ್ಲಿ 25-26ನೇ ಸಾಲಿಗೆ 6ರಿಂದ 9ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಮಾಪನ SA2 ಕಾರ್ಯನಿರ್ವಹಣೆ ಮಾಡೋದ್ರ ಬಗ್ಗೆ 5/3/26ರಂದು ಮಾನ್ಯ ರಾಜ್ಯ ಯೋಜನಾ ನಿರ್ದೇಶಕರು ಹಾಗೂ ಮಾನ್ಯ ನಿರ್ದೇಶಕರು DSRT ಅವರು ಜಂಟಿಯಾಗಿ ಸಹಿ ಮಾಡಿ, ನೋಡ್ತಾ ಇರ್ಬೋದು ನೀವು, ರಾಜ್ಯ ಯೋಜನಾ ನಿರ್ದೇಶಕರು ಮತ್ತು ನಿರ್ದೇಶಕರು ಜಂಟಿಯಾಗಿ ಸಹಿ ಮಾಡಿ ಒಂದು ಸುತ್ತೋಲೆಯನ್ನ ಕೊಟ್ಟಿದ್ದಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಸರ್ಕ್ಯುಲರ್. ಯಾಕೆ ಅಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಈ ವರ್ಷ 6ರಿಂದ 9ನೇ ತರಗತಿ ವಿದ್ಯಾರ್ಥಿಗಳಿಗೆ SA2 ಅನ್ನ ಹೇಗೆ ಮಾಡಬೇಕು, ಇದನ್ನ ಹೇಗೆ ಮಾಡಿ ಅಪ್ಡೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳ ಸ್ಪಷ್ಟವಾದಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಈಗಾಗಲೇ ಎಲ್ಲ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ, ಏನ್ ಮಾಡ್ಬೇಕನ್ನೋ ಬಹಳ ಜನ ಗೊಂದಲ ಇರುತ್ತೆ. ಸ್ವಲ್ಪ ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಡಿ, ನಾನು ಸ್ವಲ್ಪ ಬ್ರೀಫ್ ಮಾಡ್ತಾ ಹೋಗ್ತೀನಿ, ಓಕೆನಾ. ಇಲ್ಲಿ 25-26ನೇ ಸಾಲಿನ ರಾಜ್ಯ ಪಠ್ಯಕ್ರಮವನ್ನು ಅನುಸರಿಸತಕ್ಕಂಥ ಎಲ್ಲ ಸರ್ಕಾರಿ ಶಾಲೆಗಳ 6ರಿಂದ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಮಾಪನ ಮೀನ್ಸ್ ಸಮ್ಮೇಟಿವ್ ಅಸೆಸ್ಮೆಂಟ್ SA2 ಈ ಕಾರ್ಯವನ್ನು ಇಲಾಖಾ ವತಿಯಿಂದ ನಡೆಸಲಾಗ್ತಾ ಇದೆ. ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಮೌಲ್ಯಾಂಕನವನ್ನು ಮಾಡಲು ಅನುಕೂಲವಾಗುವಂತೆ ಏಕರೂಪದ ವೇಳಾಪಟ್ಟಿಯನ್ನು ಸಿದ್ಧಪಡಿಸಲಾಗಿದೆ. ನೋಡಿ, ಇದನ್ನ ನೀವು ನೋಡ್ಕೋಬೇಕು. DSRT Karnataka.government.in ನಲ್ಲಿ KSQASC ಕರ್ನಾಟಕ ಸ್ಟೇಟ್ ಕ್ವಾಲಿಟಿ ಅಕ್ರಿಡೇಷನ್ ಸೆಲ್ KSCB ಬೋರ್ಡ್ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಯಾವುದನ್ನ? ವೇಳಾಪಟ್ಟಿಯನ್ನು. ಈ ಮೌಲ್ಯಾಂಕನವು ಅತ್ಯಂತ ಸರಳವಾಗಿದ್ದು ವಿದ್ಯಾರ್ಥಿಗಳ ಕಲಿಕಾ ನ್ಯೂನತೆಯನ್ನು ನೀಗಿಸಿ ಕಲಿಕಾ ಫಲಾಧಾರಿತ ಕಲಿವಿನ ಫಲಗಳ ಆಧಾರಿತ ಕಲಿಕೆಯ ಗುಣಮಟ್ಟವನ್ನು ಉತ್ತಮಪಡಿಸಲಿಕ್ಕೆ ಕೈಗೊಳ್ಳಲಾಗಿರುವ ದೀರ್ಘಕಾಲಿಕ ಯೋಜನೆಯಾಗಿದೆ. 10ನೇ ತರಗತಿಯಲ್ಲಿ ವಿದ್ಯಾರ್ಥಿಗಳು ಯಾವುದೇ ಒತ್ತಡ ಹಾಗೂ ಆತಂಕವಿಲ್ಲದೆ ಸುಗಮವಾಗಿ ಪರೀಕ್ಷೆಯನ್ನು ಎದುರಿಸಿ ಉತ್ತಮ ಫಲಿತಾಂಶ ಗಳಿಸುವುದು ಇದರ ಉದ್ದೇಶ. ಅಗತ್ಯ ಕಲಿಕಾ ಉಪಕ್ರಮಗಳನ್ನು ಯೋಜಿಸಿ ಎಲ್ಲಾ ವರ್ಗದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಸುಲಭವಾಗಿ ಲಭ್ಯವಾಗುವಂತೆ ಮಾಡುವ ಮೂಲಕ ಪ್ರೌಢಶಾಲಾ ಹಂತದಲ್ಲಿ ವಿದ್ಯಾರ್ಥಿಗಳು ಶಾಲೆ ಬಿಡುವ ಪ್ರಮಾಣ ಕಡಿಮೆ ಮಾಡುವ ಉದ್ದೇಶವನ್ನು ಇದು ಹೊಂದಿದೆ. ಪ್ರಸ್ತುತ ಸಾಲಿನಲ್ಲಿ ಪಾಠಾಧಾರಿತ ಮೌಲ್ಯಾಂಕನವನ್ನು ಜಾರಿಗೆ ತಂದಿದ್ದು LBA ಅಂದ್ರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್. ಇದನ್ನು ಆಧರಿಸಿ ಪ್ರತಿ ಪಾಠದ ನಂತರ ವಿದ್ಯಾರ್ಥಿಗಳಿಗೆ ಮೌಲ್ಯಾಂಕನವನ್ನು ನಡೆಸಲಾಗಿದೆ. ಸದರಿ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಾಂಕನವು ಒಟ್ಟಾರೆಯಾಗಿ ವಿದ್ಯಾರ್ಥಿಗಳ ಕಲಿಕಾ ನ್ಯೂನತೆಯನ್ನು ತಿಳಿಯುವ ಉದ್ದೇಶ ಹೊಂದಿದೆ. ಇದನ್ನ ಮೌಲ್ಯಮಾಪನ ಮಾಡತಕ್ಕಂಥವ್ರು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಈ ಮೌಲ್ಯಾಂಕನವನ್ನು RT ಕಾಯ್ದೆ ಮತ್ತು ಸಂಬಂಧಿತ ನಿಯಮಗಳನ್ವಯ ನಿರ್ವಹಿಸಲಾಗುತ್ತದೆ. ಇದು ವಿದ್ಯಾರ್ಥಿಗಳನ್ನು ಅನುತ್ತೀರ್ಣ ಮಾಡುವ ಮೌಲ್ಯಾಂಕನವಾಗಿರುವುದಿಲ್ಲ. ಪ್ರಸಕ್ತ ಸಾಲಿನಲ್ಲಿ ಸರ್ಕಾರಿ ಶಾಲೆಗಳಿಗೆ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಾಂಕನವನ್ನು ಅನುಷ್ಠಾನಗೊಳಿಸಲಾಗುತ್ತಿದ್ದು ಮುಂದಿನ ಸಾಲಿನಲ್ಲಿ ಉಳಿದ ಎಲ್ಲ ಶಾಲೆಗಳಲ್ಲೂ ಕೂಡ ಇದನ್ನ ಅನುಷ್ಠಾನಗೊಳಿಸಲಾಗುವುದು. ಆದ್ದರಿಂದ ಪರೀಕ್ಷಾ ಭಯ ಮತ್ತು ಒತ್ತಡವಿಲ್ಲದೆ ಸದರಿ ಮೌಲ್ಯಾಂಕನವನ್ನು ನಡೆಸುವುದು ಶಾಲಾ ಮುಖ್ಯ ಶಿಕ್ಷಕರ ಹಾಗೂ ಶಿಕ್ಷಕರ ಜವಾಬ್ದಾರಿ ಆಗಿದೆ. ರೈಟ್, ಇದನ್ನ ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇದನ್ನ ನೀವು ನೋಡ್ಬೋದು. ದ್ವಿತೀಯ ಸಂಕಲನಾತ್ಮಕ ಮೌಲ್ಯಮಾಪನ ಸಂಬಂಧಿಸಿದಂತೆ ಸರಳವಾದ ಮಾದರಿ ಪ್ರಶ್ನೆ ಪತ್ರಿಕೆ, ಕೀ ಉತ್ತರ ಮತ್ತು ನೀಲನಕ್ಷೆಯನ್ನು ವೆಬ್ಸೈಟ್ನಲ್ಲಿ ನೀಡಲಾಗಿದೆ. ಸಿದ್ಧಪಡಿಸಿರುವ ಮೌಲ್ಯಾಂಕನ ನಿರ್ವಹಣೆ ಮಾರ್ಗಸೂಚಿ ವೇಳಾಪಟ್ಟಿಯನ್ನು ಕೂಡ ರಾಜ್ಯದ ಎಲ್ಲ ಉಪನಿರ್ದೇಶಕರು ಹಾಗೂ BO ಅವರ ವ್ಯಾಪ್ತಿಗೆ ಬರ್ತಕ್ಕಂಥ ಮುಖ್ಯೋಪಾಧ್ಯಾಯರಿಗೆ ಮಾಹಿತಿ ನೀಡಿ ಪ್ರಕಟಣಾ ಫಲಕದಲ್ಲಿ ವೇಳಾಪಟ್ಟಿಯನ್ನು ಕೊಡ್ತಾರೆ. ಮೌಲ್ಯಾಂಕನ ನಿರ್ವಹಣೆ ಮಾರ್ಗಸೂಚಿ ಏನಪ್ಪಾ? ಈ ಒಂದು ದ್ವಿತೀಯ ಸಂಕಲನಾತ್ಮಕ ಮೌಲ್ಯಮಾಪನ ಸಂಬಂಧಪಟ್ಟಂಗೆ 6ರಿಂದ 9ನೇ ತರಗತಿಗಳಿಗೆ ಕನ್ನಡ ಮಾಧ್ಯಮದಲ್ಲಿ ಎಲ್ಲ ವಿಷಯಗಳಿದೆ, ಆಂಗ್ಲ ಮಾಧ್ಯಮದಲ್ಲಿ ಕೋರ್ ವಿಷಯಗಳಿದೆ. 6 ಮತ್ತು 7ನೇ ತರಗತಿಗೆ ಇಂಗ್ಲಿಷ್ ಬೈಲಿಂಗ್ವೆಲ್ ಸ್ಕೂಲ್ಗಳಲ್ಲಿ ಮತ್ತು ಉರ್ದು ಮಾಧ್ಯಮದಲ್ಲಿ ಪ್ರಥಮ ಭಾಷೆ ಉರ್ದು ಹಾಗೂ ಕೋರ್ ವಿಷಯಗಳು ಮರಾಠಿ ಮಾಧ್ಯಮದಲ್ಲಿ ಪ್ರಥಮ ಭಾಷೆ ಮರಾಠಿ ಹಾಗೂ ಕೋರ್ ವಿಷಯಗಳು 8 ಮತ್ತು 9ನೇ ತರಗತಿಯ ಪ್ರಥಮ ಹಾಗೂ ದ್ವಿತೀಯ ಭಾಷೆ ಸಂಸ್ಕೃತ, ದ್ವಿತೀಯ ಭಾಷೆ ಕನ್ನಡ ಭಾಷೆ ವಿಷಯಗಳಿಗೆ ಸಂಬಂಧಿಸಿದಂತೆ LBA ಆಧರಿಸಿ ಪ್ರಶ್ನೆ ಪತ್ರಿಕೆಗಳನ್ನು ಸಿದ್ಧಪಡಿಸಲಾಗಿದೆ. ಈ ಸಂಬಂಧ ಮಾದರಿ ಪ್ರಶ್ನೆ ಪತ್ರಿಕೆ, ಕೀ ಉತ್ತರ ಮತ್ತು ಪಾಠವಾರು ಅಂಕಗಳ ಹಂಚಿಕೆಯನ್ನು DSRT ವೆಬ್ಸೈಟ್ನಲ್ಲಿ ನೋಡಬಹುದು. ಓಕೆನಾ. ಈ ಮಾದರಿ ಪ್ರಶ್ನೆ ಪತ್ರಿಕೆಯಂತೆ ದ್ವಿತೀಯ ಸಂಕಲನಾತ್ಮಕ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನೀಡ್ತಾರೆ. ಉಳಿದ ವಿಷಯಗಳಿಗೆ ಶಾಲಾ ಹಂತದಲ್ಲಿಯೇ ಪ್ರಶ್ನೆ ಪತ್ರಿಕೆಗಳನ್ನು ಸಿದ್ಧಪಡಿಸಿಕೊಳ್ಳಬೇಕು. ಯಾವ್ಯಾವು ಅಂದ್ರೆ ನಾನೇನ್ ಮೇಲೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ಇಲ್ಲಿ ಈ ವಿಷಯಗಳಿಗೆ ಕೊಡ್ತಾರೆ.
ಉಳಿದ ವಿಷಯಗಳೇನಿದ್ದಾವೆ ಅವನ್ನ ಸ್ಕೂಲ್ ಲೆವೆಲಲ್ಲಿ ನೀವು ಪ್ರಶ್ನೆ ಪತ್ರಿಕೆನ ಸಿದ್ಧ ಮಾಡ್ಕೋಬೇಕು ಶಿಕ್ಷಕರು. ಲಿಖಿತ ಮೌಲ್ಯಾಂಕನಕ್ಕೆ ಸಂಬಂಧಿಸಿದಂತೆ 6-7ನೇ ತರಗತಿಗೆ 40 ಅಂಕಗಳು, 8ನೇ ತರಗತಿಗೆ 50, 9ನೇ ತರಗತಿಗೆ ಪ್ರಥಮ ಭಾಷೆಗೆ 100 ಅಂಕಗಳು, ಉಳಿದ ಭಾಷೆಗಳ ಕೋರ್ ವಿಷಯಗಳಿಗೆ 80 ಅಂಕಗಳನ್ನು 80 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಲಾಗಿದೆ. ಇದನ್ನು ನೀವು ಆಲೆ ಮಾಡ್ತಿದ್ದೀರಿ, ನಿಮಗೆ ಗೊತ್ತಿದೆ. ಮೌಖಿಕ ಮತ್ತು ಆಂತರಿಕ ಮೌಲ್ಯಮಾಪನಕ್ಕೆ ಉಲ್ಲೇಖ 1ರ ಮೌಲ್ಯಾಂಕನ ಸುತ್ತೋಲೆಯಂತೆ ಕ್ರಮ ವಹಿಸಬೇಕು. ಯಾವ ರೀತಿ ಮಾಡಬೇಕು ಅಂತ ಈಗ ಆಲ್ರೆಡಿ ಉಲ್ಲೇಖ 1ರಲ್ಲಿ ಯಾವಾಗಪ್ಪ ಸರ್ಕ್ಯುಲರ್ ಕೊಟ್ಟಿದ್ದಾರೆ ಅಂದರೆ ನೋಡಿ, 17/7/25 ಜುಲೈ ತಿಂಗಳಲ್ಲಿ ನಾನೇ ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅರ್ಧ ಗಂಟೆ, ಯಾವ ರೀತಿ ಮೌಲ್ಯಾಂಕನ ಮಾಡಬೇಕು ಅಂತ ಹೇಳಿ ಜುಲೈ ತಿಂಗಳಲ್ಲಿ ಮಾಡಿರೋದು. ಅದನ್ನ ನೀವು ಫಾಲೋ ಮಾಡಬೇಕು ಅನ್ನೋಂಥದ್ದನ್ನ ಇಲ್ಲಿ ತಿಳಿಸಿದ್ದಾರೆ. ರೈಟ್, ಮೌಖಿಕ ಮತ್ತು ಆಂತರಿಕ ಮೌಲ್ಯಮಾಪನ ಹೆಂಗ್ ಮಾಡಬೇಕು ಅಂತ. ಸದರಿ ಪ್ರಶ್ನೆ ಪತ್ರಿಕೆಗಳನ್ನ KSUSC ಮೂಲಕ ಸರ್ಕಾರಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಲಾಗಿನ್ಗೆ ಕಳಿಸಿಕೊಡಲಾಗುತ್ತದೆ. ಯಾವುದಕ್ಕೆ? 8-9ಕ್ಕೆ. ಪ್ರೈಮರಿಗೆ ಅದು ಕೂಡ ಕಳಿಸ್ತಾರೆ. ಅದೇ ಯಾವ ರೀತಿ ನೋಡೋಣ. ಪ್ರೌಢಶಾಲಾ ಮುಖ್ಯ ಶಿಕ್ಷಕರು 8 ಮತ್ತು 9ನೇ ತರಗತಿಯ ಪ್ರಶ್ನೆ ಪತ್ರಿಕೆಗಳನ್ನು ವೇಳಾಪಟ್ಟಿಗೆ ಅನುಗುಣವಾಗಿ ತಮ್ಮ ಹಂತದಲ್ಲಿಯೇ ಮುದ್ರಣ ಮಾಡಿ ಮೌಲ್ಯಾಂಕನ ಕಾರ್ಯವನ್ನ ನಿರ್ವಹಿಸಬೇಕು. ಸರ್ಕಾರಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕರು ತಮ್ಮ ಶಾಲೆಗೆ ಜೋಡಣೆಯಾಗಿರುವ 6, 7, 8ನೇ ತರಗತಿಗಳಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳ ಮುಖ್ಯ ಶಿಕ್ಷಕರಿಗೆ ವೇಳಾಪಟ್ಟಿಗೆ ಅನುಗುಣವಾಗಿ ಪ್ರಶ್ನೆ ಪತ್ರಿಕೆಗಳ ಒಂದು ಪ್ರತಿಯನ್ನು ನೀಡಬೇಕು ನೀವು. ಇದು ಸ್ವಲ್ಪ ನಿಮಗೆ ಈ ಸಾರಿ ಜವಾಬ್ದಾರಿಯನ್ನ ನೀಡಿದ ಇಲಾಖೆ. ಇದನ್ನ ಎಲ್ಲ ಹೈಸ್ಕೂಲ್ ಹೆಡ್ ಮಾಸ್ಟರ್ಗಳು ನೋಟ್ ಮಾಡ್ಕೋಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೊ ನೀವು ಮೆಂಟಲಿ ಪ್ರಿಪೇರ್ ಆಗಿದ್ರೆ ನಿಮ್ಗೇನು ಟೆನ್ಷನ್ ಆಗಲ್ಲ. ಸ್ವಲ್ಪ ಇದಕ್ಕೆ ಅಡ್ವಾನ್ಸ್ ಆಗಿ ನೀವು ಪ್ರಿಪೇರ್ ಆಗಬೇಕು. ಪ್ರಶ್ನೆ ಪತ್ರಿಕೆಗಳನ್ನು ಪಡೆದ ಸರ್ಕಾರಿ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕರು ಪ್ರಶ್ನೆ ಪತ್ರಿಕೆಯ ಗೌಪ್ಯತೆಯನ್ನು ಕಾಯ್ದುಕೊಳ್ಳುವ ಮೂಲಕ ಯಾವುದೇ ಅವಘಡಗಳಿಗೆ ಅವಕಾಶವಿಲ್ಲದಂತೆ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಪ್ರಶ್ನೆ ಪತ್ರಿಕೆಗಳನ್ನು ಮುದ್ರಿಸಿ ಮೌಲ್ಯಾಂಕನ ಕಾರ್ಯವನ್ನು ನಡೆಸಬೇಕು. ಮೌಲ್ಯಾಂಕನ ಕಾರ್ಯದಲ್ಲಿ ಯಾವುದೇ ಲೋಪದೋಷ ಕಂಡು ಬಂದರೆ ಹೆಡ್ ಮಾಸ್ಟರ್ ಮತ್ತು ಅವ್ರನ್ನ ಸಂಬಂಧಪಟ್ಟವ್ರನ್ನ ರೆಸ್ಪಾನ್ಸಿಬಲ್ ಮಾಡ್ತಾರೆ. ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ SA2 ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ಸಿದ್ಧಪಡಿಸಿ ಆನ್ಲೈನ್ ಮೂಲಕ ಕಾನ್ಫಿಡೆನ್ಷಿಯಲ್ ಮೋಡ್ನಲ್ಲಿ ಕಳಿಸಲಾಗುವುದು. ಪರೀಕ್ಷೆ ಗೌಪ್ಯತೆಯನ್ನು ಕಾಪಾಡಿಕೊಂಡು SA2 ಪರೀಕ್ಷೆಯನ್ನು ನಡೆಸುವ ಸಂಬಂಧ ಪ್ರಶ್ನೆ ಪತ್ರಿಕೆ ಮತ್ತು ಪರೀಕ್ಷೆ ಬರೆಯಲು ಬಿಳಿ ಹಾಳೆಗಳನ್ನು ನೀಡುವ ಸಲುವಾಗಿ ಸ್ಯಾಟ್ಸ್ನಲ್ಲಿನ ಮಾಹಿತಿಯಂತೆ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ 6ನೇ ತರಗತಿ ಮತ್ತು 7ನೇ ತರಗತಿ ವಿದ್ಯಾರ್ಥಿಗಳಿಗೆ ತಲಾ ರೂ. 20ರಂತೆ, 8ನೇ ತರಗತಿ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ತಲಾ 30ರಂತೆ ಅನುದಾನವನ್ನು ಬಿಡುಗಡೆ ಮಾಡಲಾಗುತ್ತದೆ. ಓಕೆ, ಪ್ರಶ್ನೆ ಪತ್ರಿಕೆಗಳನ್ನು ಶಾಲಾ ಹಂತದಲ್ಲಿ ಮುದ್ರಣ ಮಾಡಲು SSK ರಾಜ್ಯ ಕಚೇರಿಯಿಂದ ಬಿಡುಗಡೆ ಮಾಡುವ ಅನುದಾನವನ್ನು ನಿಯಮಾನುಸಾರ ಬಳಸಿಕೊಳ್ಳಬೇಕು. ರೈಟ್. ಜಿಲ್ಲಾ ಹಂತದ ಉಪನಿರ್ದೇಶಕರು ಮತ್ತು ಆಡಳಿತ ಅವರ ಪಾತ್ರ ಅವ್ರು ಮಾಡ್ತಾರೆ, ತಲೆ ಕೆಡಿಸ್ಕೋಬಾರ್ದು. ಬ್ಲಾಕ್ ಹಂತದ BO ಅವರು ಮಾಡ್ತಾರೆ, ಅದು ಅವ್ರಿಗೆ ಗೊತ್ತಿರುತ್ತೆ. CRPಗಳ ಪಾತ್ರ ಏನಪ್ಪ? CRPಗಳು ಬ್ಲಾಕ್ ಹಂತದಲ್ಲಿ ನೀಡಿದ ಮಾರ್ಗದರ್ಶನ ಅಂತ ಮೌಲ್ಯಾಂಕನ ಕಾರ್ಯ ನಿರ್ವಹಣೆ ಮಾಡಬೇಕು. ತಮ್ಮ ವ್ಯಾಪ್ತಿ ಎಲ್ಲ ಮುಖ್ಯ ಶಿಕ್ಷಕರು ಅವ್ರು ಮಾಡ್ತಾರೆ. ನಾನು ಇಂಪಾರ್ಟೆಂಟ್ ಟೀಚರ್ಸ್ಗೆ ಮಾತ್ರ ಇಲ್ಲಿ ಫೋಕಸ್ ಮಾಡ್ತೀನಿ. ಓಕೆನಾ? ಮುಖ್ಯ ಶಿಕ್ಷಕರ ಪಾತ್ರ ಸುತ್ತೋಲೆಯಲ್ಲಿ ನೀಡಿದ ಮಾರ್ಗಸೂಚಿಯಂತೆ ಕಾರ್ಯನಿರ್ವಹಿಸಬೇಕು. ಮುಖ್ಯ ಶಿಕ್ಷಕರು ಉಪನಿರ್ದೇಶಕರು ಇವರಿಂದ ಶಾಲೆಗೆ ಜೋಡಣೆಯಾದ ಸರ್ಕಾರಿ ಪ್ರಾಥಮಿಕ ಶಾಲೆಗಳ ಮಾಹಿತಿ ಪಡೆಯಬೇಕು. ಸರ್ಕಾರಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕರು ಪರೀಕ್ಷಾ ದಿನದಂದು ಜೋಡಣೆಯಾಗಿರುವ ಶಾಲೆಗಳ ಸಂಖ್ಯೆಗೆ ಅನುಗುಣವಾಗಿ ಪ್ರಶ್ನೆ ಪತ್ರಿಕೆಗಳ ಒಂದು ಪ್ರತಿಯನ್ನು ಮಾಧ್ಯಮವರು ಮುದ್ರಿಸಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಈ ಕೆಳಗಿನ ಕೋಷ್ಟಕದಲ್ಲಿ ವಿವರಣೆಯಂತೆ ನೀಡಲು ಕ್ರಮ ವಹಿಸಬೇಕು. ಪ್ರೌಢಶಾಲಾ ಮುಖ್ಯ ಶಿಕ್ಷಕರು ಲಾಗಿನ್ನಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಪಡೆಯುವುದು ಎಷ್ಟು ಗಂಟೆಗಪ್ಪ? 9 ಗಂಟೆಯಿಂದ 9:30. ಪ್ರಶ್ನೆ ಪತ್ರಿಕೆಗಳನ್ನು ಜೋಡಣೆಯಾದ ಶಾಲೆಗಳ ಸಂಖ್ಯೆಗೆ ಅನುಗುಣವಾಗಿ ಒಂದು ಪ್ರತಿಯನ್ನು ಮುದ್ರಿಸಿ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಯಾವಾಗ ನೀಡಬೇಕು? 9:30ರಿಂದ 10 ಗಂಟೆಗೆ. ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಪ್ರಶ್ನೆ ಪತ್ರಿಕೆಗಳನ್ನು ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಮುದ್ರಣ ಮಾಡಿಬಿಟ್ಟು ಎಷ್ಟು ಗಂಟೆಯಿಂದ? 10 ಗಂಟೆಯಿಂದ 11 ಗಂಟೆವರೆಗೂ ನಿಮಗೆ 1 ಅವರ್ ಟೈಮ್ ಇರುತ್ತೆ. ಓಕೆನಾ? ಇದನ್ನು ಮಾಡಿಕೊಂಡು ನೀವು ಎಕ್ಸಾಮನ್ನು ಶುರು ಮಾಡಬೇಕು. ಪ್ರಶ್ನೆ ಪತ್ರಿಕೆಯಲ್ಲಿ ಪರೀಕ್ಷಾ ಮಂಡಳಿಯಿಂದ ನೀಡಲಾಗಿರುವ ಶಾಲಾ ಸಂಕೇತವು ಮುದ್ರಣಗೊಳ್ಳುವುದರಿಂದ ಯಾವುದೇ ರೀತಿಯ ಅವಘಡಗಳು ಸಂಭವಿಸಿದಲ್ಲಿ ಸಂಬಂಧಿಸಿದ ಶಾಲೆ ಮುಖ್ಯೋಪಾಧ್ಯಾಯರ ಮೇಲೆ ನಿಯಮಾನುಸಾರ ಕ್ರಮ ವಹಿಸಲಾಗುತ್ತದೆ. ಸರ್ಕಾರಿ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕರಿಂದ ಪಡೆದ ಪ್ರಶ್ನೆ ಪತ್ರಿಕೆಗಳನ್ನು ಗೌಪ್ಯತೆಯನ್ನು ಕಾಪಾಡುವ ಮೂಲಕ ತಮ್ಮ ಶಾಲೆ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಮುದ್ರಣ ಮಾಡಿ ಮೌಲ್ಯಾಂಕನ ಕಾರ್ಯವನ್ನು ನಿರ್ವಹಣೆ ಮಾಡಬೇಕು. ಶಾರ್ಟ್ಸ್ ತಂತ್ರಾಂಶದಲ್ಲಿ ಪ್ರತಿಯೊಬ್ಬ ಶಿಕ್ಷಕ ತನ್ನ ತರಗತಿ ಮತ್ತು ವಿಷಯಕ್ಕೆ ಅನುಗುಣವಾಗಿ ನಿಯಮಾನುಸಾರ ಗ್ರೇಡ್ಗಳನ್ನು ಇಂದೀಕರಿಸಲಿಕ್ಕೆ ಅಗತ್ಯ ಕ್ರಮ ಕೈಗೊಂಡು ವಿಳಂಬಕ್ಕೆ ಅವಕಾಶ ನೀಡದಂತೆ ಫಲಿತಾಂಶವನ್ನು ಸಿದ್ಧಪಡಿಸಲಿಕ್ಕೆ ಮಾರ್ಗದರ್ಶನ ನೀಡಬೇಕು. ಪ್ರತಿಯೊಬ್ಬ ಶಿಕ್ಷಕರು ಕೂಡ ನೀವು ಅಲರ್ಟ್ ಆಗಿ ಕೆಲಸ ಮಾಡಲೇಬೇಕಾಗಿದೆ. ಈಗ ಆನ್ಲೈನಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ನೀವು.
ನಿಗದಿಪಡಿಸಿದ ದಿನಾಂಕಗಳನ್ನು ನಡೆಯುವ ಸಮುದಾಯದತ್ತ ಶಾಲೆ ಕಾರ್ಯಕ್ರಮದಲ್ಲಿ ಪೋಷಕರ ಸಭೆಯನ್ನು ನಡೆಸಿ ಪ್ರತಿ ವಿದ್ಯಾರ್ಥಿಯ ಸಮಗ್ರ ಕಲಿಕಾ ಪ್ರಗತಿಯ ಮಾಹಿತಿಯನ್ನು ಹಂಚಿಕೊಳ್ಳಲು ಮಾರ್ಗದರ್ಶನ ನೀಡಬೇಕು. ಸದರಿ ಫಲಿತಾಂಶವನ್ನು ಆಧರಿಸಿ ಕ್ಲಸ್ಟರ್ ಹಂತದಲ್ಲಿ ವಿಶ್ಲೇಷಣೆ ಮಾಡಿ ವಿಶ್ಲೇಷಣಾ ವರದಿಗನುಗುಣವಾಗಿ ಕ್ಲಸ್ಟರ್ ಹಂತದಲ್ಲಿ ಶೈಕ್ಷಣಿಕ ಅಭಿವೃದ್ಧಿಗೆ ಕ್ರಿಯಾ ಯೋಜನೆಯನ್ನು ರೂಪಿಸಬೇಕು. ಇದನ್ನೆಲ್ಲ ಯಾರು ಮಾಡಬೇಕು ಅಂದ್ರೆ ಮುಖ್ಯ ಶಿಕ್ಷಕರು ಮಾಡಬೇಕು, ಹೆಡ್ ಮಾಸ್ಟರ್. ಇನ್ನು ಶಿಕ್ಷಕರು ಏನ್ ಮಾಡ್ಬೇಕಪ್ಪ ಅದೊಂದು ನೋಡ್ಬಿಡೋಣ. ದ್ವಿತೀಯ ಸಂಕಲನಾತ್ಮಕ ಮೌಲ್ಯಾಂಕನ ನಡೆಸಲು ಮೇಲಾಧಿಕಾರಿಗಳ ಮಾರ್ಗದರ್ಶನದಂತೆ ಕ್ರಮ ವಹಿಸಬೇಕು. ಇಲಾಖೆ ವತಿಯಿಂದ ನೀಡಿರುವ ಪ್ರಶ್ನೆ ಪತ್ರಿಕೆಗಳನ್ನು ಹೊರತುಪಡಿಸಿ ಉಳಿದ ವಿಷಯಗಳಿಗೆ ಶಾಲಾ ಹಂತದಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ಸಿದ್ಧಪಡಿಸಿಕೊಳ್ಬೇಕು. ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇದು. ಹೆಂಗ ಅವ್ರು ಕೊಡ್ತಾರೆ ಬಿಡು ಅಂತ ನೀವು ಏನಾರು ಯಾಮಾರಿದ್ರೆ ಎಕ್ಸಾಮ್ ದಿವಸ ಅಷ್ಟೇ ನೀವು ತುಂಬಾ ಕಷ್ಟಪಡ್ಬೇಕಾಗುತ್ತೆ. ಓಕೆ, ಇದನ್ನ ಸರಿಯಾಗಿ ನೋಡ್ಕೊಳ್ಳಿ. ಲಿಖಿತ ಮೌಲ್ಯಾಂಕನಕ್ಕೆ ಸಂಬಂಧಿಸಿದಂತೆ 6 ಮತ್ತು 7ನೇ ತರಗತಿಗೆ 40 ಅಂಕಗಳು. ಇದನ್ನಲ್ಲಿ ಆವಾಗಲೇ ಹೇಳಿದ್ದೇನೆ, ರಿಪೀಟ್ ಆಗಿದೆ ಇದು. ಅದೇ ಮೇಲೆ ಹೇಳಿದ ಪಾಯಿಂಟೇ ಬಂದಿದೆ. 6, 7ನೇ ತರಗತಿ 8ನೇ ತರಗತಿಗೆ 10 ಅಂಕಗಳಿಗೆ ಮೌಖಿಕ, 9ನೇ ತರಗತಿಗೆ 25 ಅಂಕ, ಉಳಿದ ಭಾಷೆಗಳಿಗೆ 20 ಅಂಕಗಳು. ಇದು ಪಾಯಿಂಟ್ ರಿಪೀಟ್ ಆಗಿದೆ. ಪ್ರತಿಯೊಬ್ಬ ಶಿಕ್ಷಕರು ತನ್ನ ತರಗತಿ ವಿಷಯಕ್ಕೆ ಅನುಗುಣವಾಗಿ ನಿಯಮಾನುಸಾರ ಗ್ರೇಡ್ಗಳನ್ನು ಸ್ಯಾಟ್ಸ್ ತಂತ್ರಾಂಶದಲ್ಲಿ ಇಂದೀಕರಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕು. ಸಮುದಾಯದ ಶಾಲೆ ಕಾರ್ಯಕ್ರಮದಲ್ಲಿ ಅದನ್ನು ಹೇಳಬೇಕು. ಶೈಕ್ಷಣಿಕ ಅಭಿವೃದ್ಧಿಗೆ ಕ್ರಮ ವಹಿಸಬೇಕು. 26-27ನೇ ಸಾಲಿನ ಶೈಕ್ಷಣಿಕ ವರ್ಷದ ಪ್ರಾರಂಭದಲ್ಲಿ ಪ್ರತಿ ಶಿಕ್ಷಕರು ಪ್ರತಿ ವಿದ್ಯಾರ್ಥಿಯ ಕಲಿಕಾ ಅಂತರವನ್ನು ಗುರುತಿಸಿ ಅಗೈನ್ ಸೇತುಬಂಧ ಪರಿಹಾರ ಬೋಧನೆ ಮಾಡಲಿಕ್ಕೆ ನೀವು ಈ ಕಲಿಕೆಯನ್ನ ಅನುಕೂಲಿಸಲಿಕ್ಕೆ ಕ್ರಮ ವಹಿಸಬೇಕಾಗುತ್ತೆ. ಇದು ಕಂಟಿನ್ಯೂಸ್ ಪ್ರೋಸೆಸ್. ನೀವು ಕರೆಕ್ಟಾಗಿ ಇದನ್ನೇ ಎವಾಲ್ಯೂಯೇಷನ್ ಮಾಡಿ ಎಂಟ್ರಿ ಮಾಡಬೇಕಾಗುತ್ತೆ. ಫೈನಲಿ ಸದರಿ ಕಾರ್ಯಕ್ಕೆ ಸಂಬಂಧಿಸಿದಂತೆ ಮೌಲ್ಯಾಂಕನ ಕಾರ್ಯದ ಎಲ್ಲ ಕಾರ್ಯ ಚಟುವಟಿಕೆಗಳನ್ನು ಮೇಲುಸ್ತುವಾರಿಗೆ ನಿರ್ದೇಶಕರು, ಆಡಳಿತ ಇವರು ಒಬ್ಬ ಶಿಕ್ಷಣಾಧಿಕಾರಿ, ವಿಷಯ ಪರೀಕ್ಷಕರ ನೋಡಲ್ ಅಧಿಕಾರಿಯನ್ನಾಗಿ ನೇಮಿಸಿ ಪರೀಕ್ಷಾ ಕಾರ್ಯವು ಸಮರ್ಪಕವಾಗಿ ಅನುಷ್ಠಾನಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕು. ಉಪನಿರ್ದೇಶಕರು, ಅಭಿವೃದ್ಧಿ ಇವರು LBA ನೋಡಲ್ ಅಧಿಕಾರಿಯನ್ನು, ಸದರಿ ಕಾರ್ಯಕ್ರಮದ ನೋಡಲ್ ಅಧಿಕಾರಿಯನ್ನು ನೇಮಿಸುವುದು ಹಾಗೂ ಮೌಲ್ಯಾಂಕನ ಮೌಲ್ಯಮಾಪನ ಕಾರ್ಯವನ್ನು ವಿದ್ಯಾರ್ಥಿಗಳ ಸಾಧನೆಯನ್ನು ಸ್ಯಾಟ್ಸ್ ತಂತ್ರಾಂಶದಲ್ಲಿ ಇಂದೀಕರಣ ಮಾಡಿ ಫಲಿತಾಂಶ ಪ್ರಕಟಣೆ, ಸದರಿ ಫಲಿತಾಂಶವನ್ನು ಆಧರಿಸಿ ವಿಶ್ಲೇಷಣೆ ಮಾಡಿ ವಿಶ್ಲೇಷಣಾ ವರದಿಗೆ ಅನುಗುಣವಾಗಿ ಜಿಲ್ಲೆಯ ಶೈಕ್ಷಣಿಕ ಅಭಿವೃದ್ಧಿಗೆ ಕ್ರಿಯಾ ಯೋಜನೆಯನ್ನು ರೂಪಿಸಿ ಕ್ರಮ ವಹಿಸಬೇಕು. ಒಟ್ಟಾರೆಯಾಗಿ ಉಪನಿರ್ದೇಶಕರು, ಅಭಿವೃದ್ಧಿ ಮತ್ತು ಆಡಳಿತ ಇವರು ತಮ್ಮ ಜಿಲ್ಲೆಯಲ್ಲಿ ಮೌಲ್ಯಾಂಕನ ಕಾರ್ಯ ಸಮರ್ಪಕವಾಗಿ ನಡೆಯಲಿಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ. ಮಾನ್ಯ ನಿರ್ದೇಶಕರು, ಮಾನ್ಯ ರಾಜ್ಯ ಯೋಜನಾ ನಿರ್ದೇಶಕರು ಇಬ್ರು ಕೂಡ ಈ ಒಂದು ಸೈನ್ ಮಾಡಿ ಇದನ್ನ ಆದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ವೇಳಾಪಟ್ಟಿ ನೋಡಿ. 6 ಮತ್ತು 7ನೇ ತರಗತಿ ಸಂಕಲನಾತ್ಮಕ ವೇಳಾಪಟ್ಟಿ SA2 ಯಾವತ್ತಪ್ಪ? 23, 26 ಶುಕ್ರವಾರ ಪ್ರಥಮ ಭಾಷೆ 11ರಿಂದ 1 ಗಂಟೆ, ಒಟ್ಟು ಅವಧಿ 1:30ವರೆಗೂ ಇರುತ್ತೆ, 40 ಅಂಕ. 21 ರಂಜಾನ್ ಇದೆ, ರಜಾ ಇದೆ. ಭಾನುವಾರ 22, 23 ಸೋಮವಾರ ಪರೀಕ್ಷೆ ಇಲ್ಲ. 24 ಮಂಗಳವಾರ ಸಬ್ಜೆಕ್ಟ್ ಯಾವುದಪ್ಪ? ಗಣಿತ, ಬೆಳಗ್ಗೆ 11:30ರಿಂದ 1 ಗಂಟೆ. 26 ಗುರುವಾರ ದ್ವಿತೀಯ ಭಾಷೆ 11:30ರಿಂದ 1 ಗಂಟೆ, ಅಂದರೆ 1:30 ಗಂಟೆ ಟೈಮ್ ಸ್ಲಾಟ್ ಇದೆ ಒಟ್ಟು ಅವಧಿ ಎಕ್ಸಾಮ್. ಶುಕ್ರವಾರ 27ಕ್ಕೆ ತೃತೀಯ ಭಾಷೆ ಮಧ್ಯಾಹ್ನ 1ರಿಂದ 3. 28, 29, 30, 31 ಇರೋದಿಲ್ಲ, ಬೇರೆ ಬೇರೆ ಕಾರಣಗಳು ರಜಾ ಇದ್ದಾವೆ. ಇನ್ನು 1ನೇ ತಾರೀಕು ಬುಧವಾರ ಕೋರ್ ಸಬ್ಜೆಕ್ಟ್ ಸೈನ್ಸ್ ಮಾಡಬೇಕು. 11 ಇದು 1:30 ಗಂಟೆ 11:30ರಿಂದ ಎಲ್ಲ 11:30ಕ್ಕೆ ಟೈಮಿಂಗ್ಸ್, ರೈಟ್. 2, 3ಕ್ಕೆ ಎಕ್ಸಾಮ್ಸ್ ಇರೋದಿಲ್ಲ. 4ನೇ ತಾರೀಕು ಶನಿವಾರ ಕೋರ್ ಸಬ್ಜೆಕ್ಟ್ ಯಾವುದಪ್ಪ? ಸಮಾಜ ಇದೆ, 11:30ರಿಂದ 1 ಗಂಟೆ. ಇನ್ನು 20ನೇ ತಾರೀಕು ಇದು ಯಾವುದಪ್ಪ? 8ನೇ ತರಗತಿ. ಇದಿಲ್ಲಿ ಮುಗೀತಲ್ಲ, ಯಾವುದು? ಸಾಟರ್ಡೆ ಮುಗೀತು, ಶುಕ್ರವಾರ. ಇಲ್ಲಿ ವಿಜ್ಞಾನ ಆಯಿತು, ಸಮಾಜ ಆಯಿತು, ಪ್ರಥಮ ಗಣಿತ ಬಂತಲ್ಲ, ಕೋರ್ ಸಬ್ಜೆಕ್ಟ್ ಬಂತು. ಪ್ರಥಮ ದ್ವಿತೀಯ ಭಾಷೆ 2 ಬಂದೋಯ್ತು. ಎಷ್ಟನೇ ಕ್ಲಾಸಿಗೆ ಇದು? 6, 7ನೇ ತರಗತಿ ಸಂಕಲನಾತ್ಮಕ ಮೌಲ್ಯಮಾಪನಕ್ಕೆ ವೇಳಾಪಟ್ಟಿ ಕೊಟ್ಟಿರೋದು. ಇನ್ನು 8ನೇ ತರಗತಿಗೆ ಸೇಮ್ ಇದೆ. 20ನೇ ತಾರೀಕು ಪ್ರಥಮ, 24ನೇ ತಾರೀಕು ಗಣಿತ. ಟೈಮಿಂಗ್ಸ್ ಮಾತ್ರ ಇಲ್ಲಿ ಚೇಂಜ್. 11 ಗಂಟೆಯಿಂದ 1 ಗಂಟೆ, 2 ತಾಸು ಬರೀಬೇಕು ಹುಡುಗರು. ಯಾರು? 8ನೇ ಕ್ಲಾಸ್ ಮಕ್ಕಳು. 26 ಗುರುವಾರ ದ್ವಿತೀಯ ಭಾಷೆ, 27 ತೃತೀಯ ಭಾಷೆ, 1ನೇ ತಾರೀಕು ವಿಜ್ಞಾನ, 4ನೇ ತಾರೀಕು ಸಮಾಜ. ಸೇಮ್ ಕೊಟ್ಟಿದ್ದಾರೆ, ಇದನ್ನು ನೋಡ್ಕೋಬೇಕು. ಶುಕ್ರವಾರ 20ನೇ ತಾರೀಕು ಪ್ರಥಮ ಭಾಷೆ. ಇದು ಯಾರಿಗೆ? 9ನೇ ಕ್ಲಾಸ್ ಮಕ್ಕಳಿಗೆ. ಅಲ್ಲಿ ಮೇಲೆ ಇದು 8 ಇತ್ತು, ಇದು 9ನೇ ಕ್ಲಾಸ್, ರೈಟ್. ಇಲ್ಲಿ ಒಟ್ಟು ಅವಧಿ 3:15 ಗಂಟೆ, 11 ಗಂಟೆಯಿಂದ 2:15 ಗಂಟೆವರೆಗೂ ಬರೀಬೇಕು. 100 ಅಂಕಗಳಿಗೆ ಇದು 9ನೇ ಕ್ಲಾಸ್ ಮಕ್ಕಳಿಗೆ. ಮಂಗಳವಾರ ಸೈನ್ಸು, ಗುರುವಾರ ದ್ವಿತೀಯ ಭಾಷೆ, ಶುಕ್ರವಾರ ತೃತೀಯ ಭಾಷೆ. ಈ ಡೇಟ್ ಇದೆ ಇಲ್ಲಿ 3 ಅವರ್ಸು. ದೆನ್ 1ನೇ ತಾರೀಕು ಗಣಿತ, ಶನಿವಾರ 4ನೇ ತಾರೀಕು ಸಮಾಜ. ಇಷ್ಟು ಎಕ್ಸಾಮ್ ಟೈಮ್ ಟೇಬಲ್. ಓಕೆ, ಸೊ ಇದು ನೀವು ಅಡ್ವಾನ್ಸ್ ಆಗಿ ಯಾಕೆ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಂದರೆ,
ಭಾಳಷ್ಟು ಜನ ಭಾಳ ಸಂದರ್ಭಗಳಲ್ಲಿ ಸಿಕ್ಕಾಪಟ್ಟೆ ಗೊಂದಲಗಳನ್ನು ಮಾಡ್ಕೊತೀರ. ಅದು ಬೇಡ. ಇವಾಗ ನೀವು ಅಡ್ವಾನ್ಸ್ ಆಗಿ ಮೆಂಟಲಿ ಪ್ರಿಪೇರ್ ಆಗಿಬಿಟ್ರೆ ಏನು ಮಾಡ್ತೀರಾ, ನೀವು ಅಡ್ವಾನ್ಸ್ ಆಗಿ ಪ್ರಿಪೇರ್ ಆಗಿದ್ರಿ ಅಂದರೆ ನಿಮಗೆ ಎಕ್ಸಾಮ್ ಟೈಮಲ್ಲಿ ಯಾವ ಟೆನ್ಷನ್ನು ಆಗೋದಿಲ್ಲ. ಸುಸೂತ್ರವಾಗಿ ನೀವು ಪರೀಕ್ಷೆ ನಡೆಸಲಿಕ್ಕೆ ನಿಮಗಿದು ಹೆಲ್ಪ್ ಆಗುತ್ತೆ. ಆದ್ದರಿಂದ ಈ ಮಾಹಿತಿ ನಿಮಗೆಲ್ಲರಿಗೂ ತುಂಬ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ರೈಟ್, ಟೇಕ್ ಕೇರ್, ಬಾಯ್.